ವಿನಂತಿ ಮಾಡ್ಕೋತೇನೆ. ರಸ್ತೆಗಳಂತೂ ಸಂಪೂರ್ಣ ಹದಗೆಟ್ಟು ಹೋಗಿವೆ ನಮ್ಮಲ್ಲಿ. ಈ ಸಲ ತಾವು ದಯಮಾಡಿ ಈ ಹಣವನ್ನ ಹೆಚ್ಚಿಗೆ ಕೊಟ್ಟು ಈ ಭಾಗದಲ್ಲಿ ಇರ್ತಕ್ಕಂಥ, ಯಾಕಂದ್ರೆ 9 ಕೋಟಿಯಿಂದ ನಾನು ಏನು ಮಾಡ್ಲಿಕ್ಕಾಗೋದಿಲ್ಲ. 23 ವಾರ್ಡ್ಗಳು, 28 ಹಳ್ಳಿಗಳು, ಈ ಸಮಸ್ಯೆ ಬಹಳಷ್ಟಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಈ ಒಂದು ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಕೂಡ ಆ ಕುಡಿಯುವ ನೀರಿನಿಂದ ಬಹಳಷ್ಟು ಹದಗೆಟ್ಟಿದೆ. ದಯಮಾಡಿ ಏನಪ್ಪಾ ಅಂದ್ರೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಅಂದ್ರೆ ಅಲ್ಲಿ PHCಗಳು ಹೆಚ್ಚಿಗೆ ಏನಪ್ಪಾ ಅಂದ್ರೆ ಆಗ್ಬೇಕಾದ್ರೆ MSKB ಲೇಬರ್ ಏರಿಯಾ, ಅಲ್ಲಿಂದ ಏನಪ್ಪಾ ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ 10 ಕಿಲೋಮೀಟರ್. ಸಿಟಿಯಲ್ಲಿ ಅಧ್ಯಕ್ಷರೇ ಪೂರ ಏನಪ್ಪಾ ಅಂದ್ರೆ ಬಹಳಷ್ಟು ಲೇಬರ್ ಏರಿಯಾ, ಅಲ್ಲಿ ಅವಶ್ಯಕತೆ ಇದೆ. ಪಟ್ಟಣ ಹೋಬಳಿ ಅಂತ ಹೇಳಿ 28 ಹಳ್ಳಿಯಲ್ಲಿ ಆಸ್ಪತ್ರೆಗಳಿಲ್ಲ, ಹಾಸ್ಟೆಲ್ಗಳಿಲ್ಲ, ವಿದ್ಯುತ್ ಶಕ್ತಿ ಕೊರತೆ ಇದೆ. ಇವೆಲ್ಲ ಏನಪ್ಪಾ ಅಂದ್ರೆ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಇನ್ನೊಂದು ಮಹಾನಗರ ಪಾಲಿಕೆಯನ್ನು ಕಲಬುರಗಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಅದರಿಂದ ಹಳ್ಳಿಗಳೇನಪ್ಪಾ ಅಂದ್ರೆ ಕೆಲ ಮಹಾನಗರ ಪಾಲಿಕೆ ಒಳಗಡೆ ಬಂದಿವಿ. ಇತ್ತ ಕಡೆ ಪಂಚಾಯತಿಗೆ ಕೂಡ ಸೇರ್ತಾ ಇಲ್ಲ, ಮಹಾನಗರ ಪಾಲಿಕೆ ಕೂಡ ಸೇರ್ತಾ ಇಲ್ಲ. ಇದರಿಂದ ತೊಂದರೆ ಆಗಿದೆ. ಅದನ್ನ ಮಹಾನಗರ ಪಾಲಿಕೆಯ ಒಳಗಡೆ ತೆಗೆದುಕೊಂಡು ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಈ ನಂಜುಂಡಪ್ಪ ವರದಿ ಬಗ್ಗೆ ಹೇಳಿದ್ದೀನಿ ನಾನು. ಈಗ ತಾವು ದಯಮಾಡಿ ಜಾರಿಗೆ ತಂದು ನಮಗೆ ಹೆಚ್ಚಿನ ಅನುದಾನ ಸಿಗ್ತಕ್ಕಂಥ. ಇನ್ನ ನಮ್ಮ ತೊಗರಿ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ ಬಹಳ ಇಂಪಾರ್ಟೆಂಟ್. ತೊಗರಿ ನೆಟ್ಟೆ ರೋಗ, ಕಾಂಡ ಮುಚ್ಚೆ ರೋಗ ಏನಪ್ಪಾ ಅಂದ್ರೆ 3 ಲಕ್ಷ ಹೆಕ್ಟರ್ ಹಾಳಾಗಿದೆ ಅಧ್ಯಕ್ಷರೇ. ತಳಿ ಸಂಶೋಧನೆಗೆ ಒತ್ತು ಕೊಡದ ಸಂಬಂಧವಾಗಿ ರೈತರು ಬಹಳಷ್ಟು ಪರೇಶಾನಾಗಿದ್ದಾರೆ. ದಯಮಾಡಿ ರೋಗ ನಿರೋಧಕ ಶಕ್ತಿ ತಳಿಗಳ ಸಂಶೋಧನೆ ಕೆಲಸ ಆಗ್ಬೇಕಾಗಿದೆ. ಏನ್ ಹೇಳ್ತಾರಂದ್ರೆ ಅಧಿಕಾರಿಗಳು, ನೀವು ಪದೇ ಪದೇ ತೊಗರಿ ಹಾಕೋದ್ರಿಂದ ನೆಟೆ ಆಗಿದೆ, ಅದನ್ನ ಹಾಕ್ಬೇಡ್ರಿ ಅಂತ ಹೇಳಿ. ಅವ್ರು ಏನು ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ ಅದೇ ತೊಗರಿ ಹಾಕಿದ್ರೆ 3 ಲಕ್ಷ ಹೆಕ್ಟರ್ ಹಾಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇನ್ಸೂರೆನ್ಸ್ ಮಾಡಿಸಿದವರಿಗೆ ಇನ್ಸೂರೆನ್ಸ್ ಬಂದ್ರೆ ಇನ್ಸೂರೆನ್ಸ್ ಮಾಡಿಸದೇ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಅವ್ರು ಊರ್ಲ್ ಹಾಕೊಂಡು ಸಹಾಯ ಪಾಳಿ ಬಂದದ ಅಧ್ಯಕ್ಷರೇ. ದಯಮಾಡಿ ಸರ್ಕಾರ ಹೋದ್ ಸಲ ಕೊಟ್ಟಿದೆ, ಇನ್ಸೂರೆನ್ಸ್ ಕೂಡ ಕೊಟ್ಟಿದೆ, ನೆಟೆ ರೋಗ ಗೊಂಡ್ರ ಪರಿಹಾರ ಕೊಟ್ಟಿದೆ. ಈ ಸಲನು ಕೂಡ 1 ಹೆಕ್ಟರ್ಗೆ ಏನಪ್ಪಾ ಅಂದ್ರೆ 25,000ದಂತೆ 1 ಎಕರೆಗೆ ಬಡವರ ಒಂದು ಏನಪ್ಪಾ ಅಂದ್ರೆ ರೈತರ ಅಕೌಂಟ್ಗೆ ಹಾಕ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ನಾನು ತೊಗರಿ ಬಗ್ಗೆ ಒಂದು ಸ್ಪೆಷಲ್ ಅನ್ಕೊಂಡ್ ಬಜೆಟ್ ಕೊಟ್ಟು ಸಂಶೋಧನೆ ಕೇಂದ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ತೊಗರಿ ಬೆಳಿಲಿಕ್ಕೆ ಏನಪ್ಪಾ ಅಂದ್ರ ಆದಷ್ಟು ಏನಪ್ಪಾ ಅಂದ್ರೆ ಅನುಕೂಲ ಮಾಡಿ ಕೊಡ್ತಕ್ಕಂಥದ್ದು. ಇನ್ನೊಂದು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಈ ಪಂಚಮ ಶಾಲೆಗಳ ಬಗ್ಗೆ ಹೋದ್ ಸಲ ಬಹಳಷ್ಟು ಚರ್ಚೆ ಆಗಿದೆ. ನನ್ನೊಂದು ಕಳಕಳಿ ವಿನಂತಿ ಅಂದ್ರೆ ಪಂಚಮ ಶಾಲೆ ಇರ್ತಕ್ಕಂಥದ್ದು ಈ ಉತ್ತರ ಕರ್ನಾಟಕ ಈ ಭಾಗದಲ್ಲೇ ಜಾಸ್ತಿ ಇದ್ದಾರೆ. ದಯಮಾಡಿ ಅದನ್ನ ವರದಿಯನ್ನ ತರಿಸಿಕೊಂಡು ಇನ್ನೂ 10 ಜಿಲ್ಲೆಗಳಿಗೆ ವರದಿಯನ್ನ ತರಿಸಿಕೊಂಡು ಬೇಗನೆ ಏನಪ್ಪಾ ಅಂದ್ರೆ 2A ಮಾಡ್ತಕ್ಕಂಥದ್ದು ಆಗ್ಬೇಕಂತ ಹೇಳಿ ಬಹಳಷ್ಟು ಪಂಚಮ ಶಾಲೆಯ ಬಗ್ಗೆ ಮಾತನಾಡ್ತೀನಿ. ಅವರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ನಮ್ಮ ಭಾಗದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಕ್ಷೌರಿಕರು, ಅಗಸರು, ಮಾದಿಗರು, ಸಮಗಾರರು, ಕುಂಬಾರರು, ಕಂಬಾರರು, ಮಾದಿಗ, ಲಂಬಾಣಿ ಏನು ಇವತ್ತು ನಿಗಮಗಳು ಮಾಡಿದ್ದೇವೆ, ಅದಕ್ಕೆ ಹೆಚ್ಚಿನ ಹಣ ಕೊಟ್ಟು ಏನಪ್ಪಾ ಅಂದ್ರ ಅವರ ಉದ್ಧಾರಕ್ಕಾಗಿ ಏನಪ್ಪಾ ಅಂದ್ರೆ ಏನಾದ್ರು ಕ್ರಮ ಕೈಕೊಂಡು ಹೆಚ್ಚಿನ ಮನೆಗಳನ್ನ ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಬಹಳ ಕಳಕಳಿಯಿಂದ ಏನಪ್ಪಾ ಅಂದ್ರೆ ನಾನು ವಿನಂತಿ ಮಾಡ್ಕೋತೇನೆ. ಮತ್ತು ನಮ್ಮ ಭಾಗದಲ್ಲಿ ನಾನು 6 ಸಲ ಚರ್ಚೆ ಮಾಡಿದ್ದೀನಿ. ಹೌದು, ಭೀಮಾ ನದಿಗೆ ಡೈವರ್ಟ್ ಆಗಿದೆ ಭೀಮಾ ನದಿ. ಆ ಭೀಮಾ ನದಿ ಬಗ್ಗೆ ಇವತ್ತು ಏನಾದ್ರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ನಮ್ಮ ಭೀಮಾ ನದಿ ನೀರಿನ ಪಾಲನ ಬರ್ತಕ್ಕಂಥದ್ದು ಆಗ್ಬೇಕು. ಇದು ಆಗ್ಲೇಬೇಕು ಅಧ್ಯಕ್ಷರೇ. ಇಲ್ಲೇ ಹೋದ್ರೆ ಆ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ದನಗಳು ಕೂಡ ಕುಡಿಲಿಕ್ಕೆ ಆಗ್ತಾ ಇಲ್ಲ ನೀರು, ಮನುಷ್ಯರಂತೂ ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ, ಮೈ ಮೇಲೆ ಬಿಟ್ಕೊಂಡು ಗುಳ್ಳಿ ಆಗ್ತಾವ. ದಯಮಾಡಿ ಅದ್ರ ಬಗ್ಗೆ ಕಳಕಳಿನ ವಿನಂತಿ ಮಾಡಿಕೊಳ್ತೇನೆ. ಅದನ್ನ ಒಂದು ಕೆಲಸ ಆಗ್ಬೇಕಂತ ತಮ್ಮ ಮೂಲಕ ತಮ್ಮ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ವಂಚನೆ ನಾನು ಮಾತು ಮುಗಿಸ್ತೇನೆ ಅಧ್ಯಕ್ಷರೇ. ಶ್ರೀನಿವಾಸ್ ಮಾನೆ ಅಧ್ಯಕ್ಷರೇ, ಧನ್ಯವಾದಗಳು. ಅಥವಾ ನೆಕ್ಸ್ಟ್ ನೇಮಿರಾಜ್ ನಾಯ್ಕ್. ಉತ್ತರ ಕರ್ನಾಟಕ ಭೀಕರ ಸಮಸ್ಯೆ ಅಂದ್ರೆ ಮಾನ್ಯ ಅಧ್ಯಕ್ಷರೇ, ಅಲ್ಲ ಮತ್ತೆ ನಿಮ್ಮ ಭೀಕರ ಸಮಸ್ಯೆ ಅಂದ್ರ UKP ರಾಜ್ಯದಲ್ಲಿ ಅತಿ ದೊಡ್ಡದಾದ ಆಲಮಟ್ಟಿ ಯೋಜನೆಗಾಗಿ ಲಕ್ಷಾವಧಿ ಎಕರೆ ಜಮೀನನ್ನ ಕಳ್ಕೊಂಡು ತ್ಯಾಗ ಮಾಡಿರ್ತಕ್ಕಂಥ ರೈತರ ಸಮಸ್ಯೆ ಇದು. ಈಗ ಸುಮಾರು 15-20 ದಿವಸದಿಂದ UKP ಸಂತ್ರಸ್ತರ ಹೋರಾಟ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ. ಸರ್ಕಾರ ಅದಕ್ಕೆ ತೀಕ್ಷ್ಣವಾಗಿ ಸ್ಪಂದಿಸುವಂತ ಕೆಲಸ ಆಗ್ಬೇಕನ್ನಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾ ಬಯಸ್ತೀನಿ. ಆ ಯೋಜನೆ ಪ್ರಾರಂಭ ಆಗಿ 1964ರಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ಕೊಟ್ಟು ಸುಮಾರು 41 ವರ್ಷ ಆದ ನಂತರ ಆ ಯೋಜನೆ ಮುಗಿದದು. ಆ ಯೋಜನೆ ಮುಗಿಲಿಕ್ಕೆ ಸಾಕಷ್ಟು ಅಡಚಣೆಗಳಾದವು. ಆಂಧ್ರ ಪ್ರದೇಶ ಅವರು ಕೋರ್ಟ್ಗೆ ಹೋದ್ರು, ಆಮೇಲೆ ಮಹಾರಾಷ್ಟ್ರದವರು ಆದ್ರು. ಇದೆಲ್ಲ ಸಾಲವಾಗಿ
ಈಗ ಒಂದು ಹಂತಕ್ಕೆ ಬಂದಾಗ ಅದು ಇನ್ನೂ ವಿಳಂಬ ಆಗ್ತಾ ಇದೆ. ಮತ್ತು ಈಗಿನ ಸರ್ಕಾರ ಈಗ ಫೈನಲ್ ಹಂತದ ಸರ್ವೆಯನ್ನ ಮಾಡಿ ಸುಮಾರು 2700 ಎಕರೆಗೆ ಈ ಪರಿಹಾರ ಕೊಟ್ಟಾರ 524. ಅದರ ಮುಂದಿನ ಪರಿಹಾರ ಕೊಡ್ಲಿಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ. ಅದು ನಾವು 522ಕ್ಕೆ ಮಾತ್ರ ಮೊದಲನೇ ಹಂತ ಕೊಡ್ತೀವಿ, ಆಮೇಲೆ 524ಕ್ಕೆ ಆಮೇಲೆ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳುವುದರ ಮುಖಾಂತರ ಅಲ್ಲಿ ಆ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನೆ ಅಧ್ಯಕ್ಷರೇ ಅವರು ಬದುಕು ಹೇಳ್ತಿರೋದು, ಆ ಜೋಗು ಬಂದದ, ಆ ನೀರಿನೊಳಗೆ ಬದುಕು ಸಾಗಿಸ್ತಾರ, ಸೊಳ್ಳೆಗಳಾಗ್ತಾವ, ಹುಳ ಹುಪ್ಪಟಿಗಳದಾವ, ಅಲ್ಲಿ ಬದುಕು ಸಾಗಿಸ್ತಾರ. ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ, ಯಾವಾಗ ಮುಗಿತೈತಿ, ಯಾವಾಗ ದುಡ್ಡು ಬರ್ತಾವ, ನಾವು ಮೇಲ್ಮಟ್ಟಕ್ಕೆ ಹೋಗಿ ಜಮೀನು ಯಾವಾಗ ತಗೊಳ್ಳೋ. ಅದಕ್ಕ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ವಹಿಸ್ಯದ. ಮನೆ ನೀರಾವರಿ ಮಂತ್ರಿಗಳನ್ನು ಹೇಳೋದು ಈ ಸಲ ನಾವು ಜಮೀನಿಗೆ ಕೊಡಂಗಿಲ್ಲ ರೊಕ್ಕ ಅನ್ನುವಂಥದ್ದನ್ನು. ಯಾಕೆ? ಅದು ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ನೀವು ರೊಕ್ಕ ಕೊಡಂಗಿಲ್ಲ, ಅವ್ರಿಗೆ ಪರಿಹಾರ ಕೊಡಂಗಿಲ್ಲ. ಈ ಕಾರಣ ಏನು? 60 ವರ್ಷ ಒಂದು ಯೋಜನೆ 60 ವರ್ಷ ತನಕ ನೀವು ಮುಗಿಸಂಗಿಲ್ಲ ಅಂದ್ರ ನಿಮ್ದು ಒಂದೇ ಸರ್ಕಾರ ಅನ್ನಂಗಿಲ್ಲ. ಎಲ್ಲಾ ಬಂದಿರತಕ್ಕಂಥ ಎಲ್ಲಾ ಸರ್ಕಾರಗಳು ತೀವ್ರ ನಿರ್ಲಕ್ಷ್ಯವನ್ನ ಉತ್ತರ ಕರ್ನಾಟಕಕ್ಕೆ ಮಾಡಿದ್ದಾರೆ. ಯಾವ ರೀತಿ ಕಾವೇರಿಗೆ ಗಮನ ಕೊಡ್ತೀರಿ, ಉತ್ತರ ಕರ್ನಾಟಕ ಗಮನ ಕೊಡುವಂತ ಒಂದು ಆಲೋಚನೆ ಸರ್ಕಾರಕ್ಕಿಲ್ಲ. ಎಲ್ಲಾ ಮಂತ್ರಿಗಳ ಉತ್ತರ ಕನ್ನಡದವ್ರು ಆಗ್ಯಾರ, ಅನೇಕ ನೀರಾವರಿ ಮಂತ್ರಿಗಳಾಗ್ಯಾರ. ಎಲ್ಲ ಆದ್ರೂ ಸಹಿತ ಆಲಮಟ್ಟಿಯನ್ನ ಮುಗಿಸಿಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಅದು ಉತ್ತರ ಕರ್ನಾಟಕದಾಗ ಯಾವುದೇ ಸರ್ಕಾರ ಇದ್ರು ಉತ್ತರ ಕರ್ನಾಟಕ ಅಭಿವೃದ್ಧಿ ನಿರ್ಲಕ್ಷ್ಯ ಮಾಡ್ಕೋತ ಇಲ್ಲಿ ತಕ ಬಂದಾವ್. ಅದಕ್ಕೆ ಇನ್ನಾದ್ರೂ ಸಹಿತ ಅದಕ್ಕೆ ಕಣ್ ತೆಗೆದು ನ್ಯಾಯ ಕೊಡಿಸುವಂತ ಕೆಲಸ, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ನಿಮ್ಮ ಪರವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಕೋತೀನಿ. ಯಾಕಂದ್ರೆ ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಅವಾಗ ಪ್ರಾರಂಭದಲ್ಲಿ ಪರಿಹಾರ ಹೆಚ್ಚು ಕೊಡ್ತಿದ್ರು, ಅದರ ಅರ್ಧ ರೇಟ್ನಾಗ ಜಮೀನು ಬೇರೆ ಕಡೆ ಸಿಗ್ತಿದ್ದು. ಆದ್ರೆ ಈಗ ಪರಿಹಾರ ಕಡಿಮೆ ಕೊಡ್ತಾರ, ಆ ಪರಿಹಾರದಾಗ ಹೊರಗಡೆ ಜಮೀನು ಸಿಗಂಗಿಲ್ಲ. ಈಗ ನಮ್ಮ ಭಾಗದಾಗ 50 ಲಕ್ಷ ಎಕರೆ ಜಮೀನು ಆಗ್ಯಾವ. ಇವ್ರು ಕೊಡೋದು ಒಣ ಬೇಸಾಯ 20 ಕೊಡ್ತೀವಿ, ನೀರಾವರಿಗೆ 24 ಕೊಡ್ತೀವಿ ಅಂದ್ರ ನಮಗೆ ಜಮೀನು ತಗೊಳಕ್ ಸಾಧ್ಯ ಇಲ್ಲ. ರೈತರು ಮತ್ತೆ ಬೀದಿ ಮ್ಯಾಗ ಬರ್ತಾರ, ಅವ್ರ ಬದುಕು ದುರ್ಲಭ ಆಗ್ತದ. ನೀವು ಮಾರ್ಕೆಟ್ ರೇಟ್ ಕೊಡ್ರಿ, ಮೊದಲು ಹೆಂಗ್ ಕೊಟ್ಟಿದ್ರು ಮಾರ್ಕೆಟ್ಗಿಂತ ಹೆಚ್ಚು ಕೊಟ್ಟಿದ್ರು, ನಾವು ಹೆಚ್ಚು ಬೇಡ. ನೀವು ಮಾರ್ಕೆಟ್ ಸ್ಟಡಿ ಮಾಡಿ ಮಾರ್ಕೆಟ್ ರೇಟ್ ನೀವು ಆ ಸಂತ್ರಸ್ತರು ಕೊಟ್ರೆ ಯೋಗ್ಯ ಆಗ್ತಾವ. ಮತ್ತು ಏಕರೂಪ ಒಂದು ಪರಿಹಾರ ಕೊಡ್ರಿ. ನೀವು ಪಟ್ಟಣಗಳಿಗೆ ಆದ್ರೆ 2 ಕೋಟಿ 3 ಕೋಟಿ ಪರಿಹಾರ ಕೊಡ್ತೀರಿ ಎಕರೆಕ್. ರೈತರಿಗೆ, ಈ ದೇಶಕ್ಕೆ ಅನ್ನ ಹಾಕುವಂತ ರೈತರಿಗೆ ನೀವು ಜುಜುಬಿ ಈಗಿನ ರೇಟ್ಗಿಂತ ಒಂದು 25% ಮಾತ್ರ ಜಮೀನು ಬರುವಂತದ್ದು ನೀವು ಪರಿಹಾರ ಕೊಟ್ರ ರೈತರ ಗತಿ ಏನು, ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನ ಆಲೋಚನೆ ಸರ್ಕಾರಗಳು ಮಾಡ್ಬೇಕಲ್ಲ. ವೈಜ್ಞಾನಿಕ ಬೆಲೆಯನ್ನು ಕೊಡ್ರಿ ಅಂತ ಒತ್ತಾಯ ಅದ. ಮತ್ತು ಎಷ್ಟು ವರ್ಷ ಇನ್ನೂ ಮುಗಿಸ್ತೀರಿ ಅನ್ನುವಂಥದ್ದನ್ನ ಹೇಳ್ಬೇಕಲ್ಲ. ನೀವು ಹೇಳಿದ್ರಿ 2022 ಬಿಜಾಪುರಕ್ಕೆ ಬಂದ್ ವರ್ಷಕ್ಕೆ 40,000 ಕೋಟಿ 2 ವರ್ಷದಲ್ಲ ಮುಗಿಸ್ತೀವಿ ಈ ಯೋಜನೆ. ಏನಾಯ್ತು ಈಗ? ಈಗ ಕೊಡಂಗಿಲ್ಲ ಅಂತ ಹೇಳ್ತೀರಿ. ಕಾರಣ ಏನು? ನೀವು ಈ ಮಾತು ಕಾವೇರಿಗೆ ಅಂದ್ರೆ ನಿಮಗೆ ಶಬಾಷತ್ತೀವಿ ನಾವು. ಕಾವೇರಿಗೆ ಅದ್ರ ನಿಮ್ಮನ್ನ ಅಡ್ಡ ಹಾಯ್ಲಾಕ್ ಬಿಡಂಗಿಲ್ಲ ಆ ಭಾಗದ ರೈತರ. ಉತ್ತರ ಕರ್ನಾಟಕದ ನಮ್ಮಲ್ಲೇ ಕಿತ್ತಾಕೊಂಡು ನಮ್ಮಲ್ಲೇ ಒಗ್ಗಟ್ಟಿಲ್ಲದಕ್ಕಾಗಿ ಈ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನ ಅನುಭವಿಸುವಂತ ಕೆಲಸ ಆಗ್ತಾ ಇದೆ. ನಾವು ಸಾಕಷ್ಟು ಹೋರಾಟ ಮಾಡೇವಿ, UKP ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡಿದ್ರು, ಸರ್ಕಾರ ಕಣ್ಣನ್ನು ತೆಗಿತಾ ಇಲ್ಲ ಆ ಕಡೆ. ಆ ಕಾರಣಕ್ಕಾಗಿ ಇನ್ನಾದ್ರೂ ಸಹಿತ ನೀವೇನೇ ಹೇಳಿರಿ, ನೀವೇನು ಆಶ್ವಾಸನೆ ಕೊಟ್ರಿ, ವರ್ಷಕ್ಕೆ 40,000 ಕೊಟ್ಟ 2 ವರ್ಷದಲ್ಲಿ ಮುಗಿಸ್ತೀವತ್ತ, ಆ ಕೆಲಸವನ್ನ ಮಾಡ್ರಿ ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತೀವಿ. ನೀವೇನೋ ಅಧಿಕಾರಕ್ಕೆ ಬರೋ ಸಂಬಂಧ ಯಾರ್ಯಾರಿಗೂ ಗ್ಯಾರಂಟಿ ಕೊಟ್ಟಿರಬಹುದು, ನಾವು ಇಲ್ಲ ಅನ್ನಂಗಿಲ್ಲ. ಆದ್ರ ಈ ಶಾಶ್ವತ ಪರಿಹಾರ ಕೊಡುವಂತ ನೋಡ್ರಿ, ಯಾರು ಈ ಭೂಮಿ ಮೇಲೆ ನೀವು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆ ರೈತರ ಬದುಕು ಕಟ್ಕೊಳ್ಳುವಂತ ಅವ್ರು ಮತ್ತೆ ಅವ್ರ ಪುನರ್ವಸತಿ ಬೇರೆ ಕಡೆ ಜಮೀನು ತಗೊಂಡು ಅವ್ರ ಬದುಕು ಅವ್ರ ಕುಟುಂಬ ಕಟ್ಕೊಳ್ಳುವಂತ ವ್ಯವಸ್ಥೆಯನ್ನ ಸರ್ಕಾರ ಗಮನ ಕೊಡ್ಬೇಕು. ಇದಕ್ಕೆ ಹೆಚ್ಚಿನ ಅನುದಾನ ಕೊಡ್ಬೇಕು. ನೀವು ಸಾಲ ಸೂಲ ಮಾಡ್ಯಾದ್ರೂ ಚಿಂತೆ ಇಲ್ಲ. 1 ಲಕ್ಷ ಕೋಟಿ ಇಟ್ಟೆಲ್ಲ ಮಾಡಿರಿ, ಈಗ 5-6 ಲಕ್ಷ ಕೋಟಿ ಸಾಲ ಮಾಡಿರಿ ರಾಜ್ಯದ ಮ್ಯಾಗ. ಈ UKP ಸಂತ್ರಸ್ತರ ಸಲುವಾಗಿ 1 ಲಕ್ಷ ಕೋಟಿ ಸಾಲ ಮಾಡ್ರಿ. ಸಾಲ ಮಾಡಿ ಆ ರೈತರಿಗೆ ಪರಿಹಾರ ಕೊಟ್ಟು ಅವ್ರ ಬದುಕು ಕಟ್ಟಿಕೊಳ್ಳಾಕ ಅವಕಾಶ ಮಾಡಿಕೊಡುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಮತ್ತು ಹಿನ್ನೀರಿನ ಪ್ರದೇಶದಲ್ಲಿ ಬಹಳ ದಯನೀಯವಾಗಿ ಬದುಕ್ತಾ ಇದ್ದಾರೆ
ಅಲ್ಲಿ ನಾನು ಈಗಾಗಲೇ ಹೇಳಿದ ಪ್ರಕಾರ ರಸ್ತೆಗಳಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.